ಬರೀ ಓಲು ವ್ಲಾಗ್ ಮಾಡಿದ್ರೆ ಮತ್ತೋದ್ರಿ ಎಕ್ಸಾಮ್ ಎಲ್ಲ ಆಯಿತು. Guys, welcome back to the channel. So, ಇವತ್ತಿನ vlog is our last day in the college. It just be like a random vlog. ಏನು ಸ್ಪೆಸಿಫಿಕ್ ಏನಿಲ್ಲ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ಸೆಮ್ನ ಲಾಸ್ಟ್ ಎಕ್ಸಾಮ್, ಅದಕ್ಕೆ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಲೇಟ್ ಆಗಿದೆ. ಎಕ್ಸಾಮ್ ಇರೋದು 11 ಗಂಟೆಗೆ, ಆಲ್ರೆಡಿ 10 ಗಂಟೆ ಆಗಿದೆ. ಸೊ ಇನ್ನದು 30 ಮಿನಿಟ್ಸ್ ನಾವು ಅಲ್ಲಿ ಕಾಲೇಜಲ್ಲಿ ಇರಬೇಕು. ಆ್ಯಂಡ್ ಮೋರ್ ಓವರ್ ನಾನು ರಿವೈಸ್ ಕೂಡ ಮಾಡಿಲ್ಲ, ಮಲಗಿಬಿಟ್ಟಿದ್ದೆ. ಈಗ ಬೇಗ ಬೇಗ ರಿವೈಸ್ ಮಾಡಬೇಕು. ಆ್ಯಂಡ್ ಎಸ್, ದೀಪು ಈಸ್ ಆಲ್ರೆಡಿ ಇನ್ ದ ಕಾಲೇಜ್. ಸೊ ಲೆಟ್ಸ್ ಗೋ ಕ್ಯಾಚ್ ಅಪ್ ಹರ್. ಮತ್ತು ಚಾಯ್ಗೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಕ್ವಿಕ್ಲಿ ಗೋ. ಗೋಯಿಂಗ್ ಆಟೋ ಚೈ ಬರ್ತಾರೆ. ಅವ್ರು ಬರಲ್ಲ ಅನ್ಸುತ್ತೆ, ಬರೋದು ಇದ್ದಾನೆ. ಸರಿ, ಕಾಲೇಜ್ ಅಲ್ಲಿ ನೋಡಿ ಯಾರು ಇದ್ದಾರೆ ಅಂತ. ಯಾ ಸೊ ನೋಡಿ ಓದ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಇನ್ನೂ ಓದಿಲ್ಲ. ನನ್ನ ಹ್ಯಾಂಡ್ ರೈಟಿಂಗ್ ಮಾತ್ರ ಪ್ಲೀಸ್ ಇಗ್ನೋರ್. ಇವಳು ಓದೋದು ಬಿಟ್ಬಿಟ್ಟು ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಡಿಸ್ಟರ್ಬ್ ಅಂದರೆ ಬ್ರೋ, ಇದರಲ್ಲೂ ನಾವಿಬ್ಬರು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಓದೋಕ್ಕೆ. ಐ ಮೇಂಟೈನಿಂಗ್ ಡಿಸ್ಟೆನ್ಸ್, ಅವರಿಂದ ಡಿಸ್ಟರ್ಬ್ ಆಗಬಾರ್ದು ಅಂತ. ಆದರೂ ಡಿಸ್ಟರ್ಬ್ ಮಾಡ್ತಿದ್ದಾರೆ ಬ್ಲಾಗ್ ಮಾಡಿಕೊಂಡು. ಆ್ಯಂಡ್ ಇದಕ್ಕೆ ತಾನೇ ಗೈಸ್ ವ್ಲಾಗ್ ಮಾಡ್ತಾ ಇರೋದು. ಇದೆಲ್ಲ ಕ್ಯಾಪ್ಚರ್ ಮಾಡಬೇಕು, ಹೀಟ್ ಆಫ್ ದ ಮೂಮೆಂಟ್ ಅಲ್ಲ. ಐ ಆಮ್ ರೀಡಿಂಗ್ ಬ್ರೋ. ಏನೂ ಗೊತ್ತಿಲ್ಲ, ಇವಳಷ್ಟು ಗೊತ್ತಿಲ್ಲ, ಬಟ್ ನನಗೆ ಆಗ್ತದೆ. ಶಾತ ಇವರಿಬ್ಬರು ನನ್ನ ಮೈಂಡ್ ಸೆಟಲ್ಲಿದೆ ದಟ್ ಐ ಕ್ಯಾನ್ ರೈಟ್ ಅಂತ. ಐ ಕ್ಯಾನ್ ಸ್ಟಿಲ್ ರೈಟ್, ಬಟ್ ಸ್ಟಿಲ್ ನಾನು ಓದಬೇಕು. ಬರೀ ಓಲು ಇದೇ ಹೈಲೈಟ್ ಪಕ್ಕ. ಇಲ್ಲಿ ಹೈಲೈಟ್ಸ್ ಕಾಂಟೆಂಟ್ ಕೊಡ್ತಾ ಇದ್ದಾರೆ. ಓಕೆ ಗೈಸ್, ಬಾಯ್. ಹೆಂಗೆ ಗೊತ್ತಾ, ಲಾಸ್ಟ್ ಮಿನಿಟ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಮಾಡಿದ್ದೀನಿ. ಚಂದನ ಇಸ್ ನಾಟ್ ಡನ್. ಟರ್ನ್ ಬ್ರೋ. ಆ್ಯಂಡ್ ಯು ನೋ ವಾಟ್, ನಾವು ರಿವಿಷನ್ ಮಾಡ್ತಾ ವಿ ಹ್ಯಾವ್ ಲಾಸ್ಟ್ 3 minutes ಲೆಫ್ಟ್. ವಿ ಆರ್ ವೆರಿ ಲೇಟ್. ಆದರೂ ಒಂದು ಫ್ಯಾಕಲ್ಟಿ ಬಂದು ಹೇಳಿರೋದು. ಸೊ ವಿ ಆರ್ ಗೋಯಿಂಗ್, ವಿ ಆರ್ ಆಲ್ರೆಡಿ ಲೇಟ್. ಲಾಸ್ಟ್ ಮಿನಿಟ್ ರಿವಿಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ಕ್ ಏನು ನಂಗೆ ಗೊತ್ತಿಲ್ಲ ಮ್ಯಾಮ್, ನಾನು ಏನು ಓದಿದ್ದೀನಿ ಅಷ್ಟು ಮಾತ್ರ ಗೊತ್ತಿರೋದು. ಸೊ ವಿ ಆರ್ ಗೆಟಿಂಗ್ ಇನ್ ಟು ದ ಲಿಫ್ಟ್. ವಿ ಹಾರ್ಡ್ಲಿ ಹ್ಯಾವ್ 3 minutes ಲೆಫ್ಟ್. ನಾವು ಮರ್ತೋಗಿದ್ರಿ, ಯಾವುದೋ ಫ್ಯಾಕಲ್ಟಿ ಗ್ಯಾಪ್ಸ್ ಇರೋದ್ರಿಂದ ವಿ ಆರ್ ಗೋಯಿಂಗ್ ಟು ಎಕ್ಸಾಮ್ ಹಾಲ್. ಆ್ಯಂಡ್ ದಿಸ್ ಲೇಡಿ ಇಸ್ ಸ್ಟಿಲ್ ರೀಡಿಂಗ್ ಗೈಸ್. ಲಾಸ್ಟ್ ಮಿನಿಟ್ ರಿವಿಷನ್ ಜಾಸ್ತಿ ಒಳ್ಳೇದಲ್ಲ, ಯು ಮೈಟ್ ಫರ್ಗೆಟ್ ಥಿಂಗ್ಸ್. ಗೈಸ್, ವ್ಲಾಗ್ ಮಾಡಿದ್ರೆ ಮತ್ತೋದ್ರಿ ಎಕ್ಸಾಮ್ ಎಲ್ಲ ಆಯಿತು. ಇವಾಗ ರಿಯಲೈಸ್ ಆಗ್ತದೆ ನನಗೆ ನಾವು ವ್ಲಾಗ್ ಮಾಡ್ತಿದ್ರಿ ಅಂತ. ಸೊ ವಿ ಹ್ಯಾವ್ ಕಮ್ ಟು 9 Star. ಹಾಯ್ ಫ್ರೆಂಡ್ಸ್, ನಮ್ಮ ಹೆಸರು ವಿನೋ ಅಂತ. ಈ ಇಬ್ಬರು ಹುಡುಗಿರು ನಮ್ಮ ಫ್ರೆಂಡ್ಸ್. ಇವರಿಬ್ಬರನ್ನ ಫಾಲೋ ಮಾಡಿ. ದಿಸ್ ಇಸ್ ದೀಪು. ಎಲ್ಲ ಆಕ್ಟಿಂಗ್ ಏನು ಮಾಡಿ ಗೊತ್ತಿಲ್ಲ ವ್ಲಾಗ್ ಮಾಡ್ತಿದ್ವಿ ಅಂತ. ಎಕ್ಸಾಕ್ಟ್ ಆಗೋದು ಗೈಸ್. ಈ ಬ್ಲಾಗ್ ಆಕ್ಚುಲಿ ಇದ್ರ ಪ್ರೀವಿಯಸ್ ವಿಡಿಯೋ ನಾನು ಪೋಸ್ಟ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ. ದಿಸ್ ಇಸ್ ಅವರ್ ಗೋ ಟು ಸ್ಪಾಟ್ 9 Star ಕೆಫೆ ಅಂತ. ಫೈನಲಿ ವಿ ಕಂಪ್ಲೀಟೆಡ್ ಅವರ್ ಹೆಡ್ ಶಾಟ್ ಪಾರ್ಟಿ. ಫಸ್ಟ್ ಇಯರ್. ಫಸ್ಟ್ ಎಕ್ಸಾಮ್. ಸೆಕೆಂಡ್ ಸೆಮ್. ಇಫ್ ಯು ರಿಮೆಂಬರ್, ಇವರು ಕನ್ನಡ ರಾಜ್ಯೋತ್ಸವ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ರು. ಅವತ್ತು ಯಾವುದೋ ಒಂದು ವಿಡಿಯೋ ಮಾಡಬೇಕಂತ ಸ್ಟಕ್ ಆಗಿಬಿಟ್ಟಿದ್ರು. ಸೊ ಇವತ್ತು ಕಂಟಿನ್ಯೂ ಮಾಡ್ತಾರೆ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಬಳಕನ್ನು ನೋಡಿ ಮಾಯ ತೆಳಗಾಗಿ ಕುಳಿತಿರುವ ಬಳಕೆಂಬ ಕಮ ಕಷಾಯ ಕಪಾಳ ಕೊಡ್ದು ಕಾದು ಕೆಂಪವಾಗಿದೆ ನಮ್ಮ ಕಪಾಳ ಕಾಂತ. ಐ ಲೈಕ್ ಇಟ್ ಟು ಆ್ಯಂಡ್ ಹೋಪ್ ಇಫ್ ಯು ಲೈಕ್ ಆಲ್ ದಿಸ್ ವಿಡಿಯೋಸ್. ಮತ್ತೆ ವ್ಲಾಗಲ್ಲಿ ಕರೆಸಿ ಡೈಲಾಗ್ನ ಇನ್ನೂ ಸಖತ್ತಾಗಿ ಮಾಡ್ತಾರೆ. ಕಾನ್ಷಿಯಸ್ನೆಸ್ ತಗೊಂಡು ದೀಪು ಆಗ್ತಾ ಇದ್ದಾರೆ. ಕಿತ್ತಾಕೊಳ್ಳೋದು ನೀನು ಮಾಡು, ಹಾಕೋದು ನಾನು ಮಾಡ್ತೀನಿ. ಓಕೆ, ಹ್ಯಾಪನ್ಸ್. ಸೊ ಗೈಸ್, ನಾವು ಇವತ್ತು ರೀಲ್ಸ್ ಮಾಡಿದ್ದೀವಿ. ಆ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಐ ಥಿಂಕ್ ಅದೇ ಫಸ್ಟ್ ಬರುತ್ತೆ, ಇದು ಆಮೇಲೆ ಬರುತ್ತೆ ಅನ್ಸುತ್ತೆ. ನೋಡಿ ಗಾಯ್ಸ್, ಸ್ಟ್ರಗಲ್ ಈಸ್ ರಿಯಲ್. ಯಾ ಅದೇನೋ ಅಂತಲ್ಲ, ಒಂದೊಂದು ಟೈಮ್ಗೆ ಎಲ್ಲನೂ ಕೈ ಕೊಡುತ್ತೆ ಅಂತ, ಆ ಥರ ಏನಂತೀಯ? ಕರೆಕ್ಟ್ ಬ್ರೋ, ಬಟ್ ನಾನೇನು ಕೈ ಕೊಡಲ್ಲ ಬ್ರೋ. ಇದೆಲ್ಲ ಬ್ಲಾಗೋಸ್ಕರ ಹೇಳ್ತಾ ಇರೋದು ಗೈಸ್.
ನಾನು ಕೈ ಕೊಡೋ ಹುಡುಗಿ ಅಲ್ಲ, ಕೈ ಕೊಟ್ಟರೆ ಕೈ ಬಿಡೋ ಹುಡುಗ ನೀನಲ್ಲ. ವ್ಲಾಗ್ ಬಿಡೋದಿಲ್ಲ. ನಾನು ಡೈಲಾಗ್ಸ್ ಎಲ್ಲ ಕಾಪಿ ಮಾಡಲ್ಲ, ಮಾಡಿ ತೋರಿಸ್ತೀನಿ. ಇಲ್ಲ ಅದು ಆಗ್ತಾ ಇಲ್ಲ ಕಮ್ಮಿನ ವಾಟ್ ಟು ಡೂ. ಯು ಶುಡ್ ಮೇಕ್ ಸಮ್ ಬಾಯ್ಸ್ ಹೆಲ್ಪ್ ಇರು. ಮುಷ್ಕರ್ ಒಂದು ನಿಮಿಷ ಬರ್ತೀರಾ? ಏನಾರೋ ಬಿಲ್ಡಪ್ ಕೊಟ್ಲು ಈಗ ನೋಡಿ. This guy has come to help now. He has come to resolve our issue. ಒಳಗಡೆ ಹಿಂಗೆ ಹಾಕ್ತೀನಿ, ಸ್ವಲ್ಪ ಪ್ರೆಸ್ ಮಾಡ್ತೀರಾ ಇದನ್ನು? ಸೊ ಇವಾಗ ಇನ್ನೊಬ್ರು ಆಪರೇಷನ್ ಮಾಡಕ್ಕೆ ಬಂದಿದ್ದಾರೆ. ನೋಡೋಣ ಆಪರೇಷನ್ ಸಕ್ಸಸ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ. ಸಕ್ಸಸ್ ಆಗಲೇಬೇಕು. ಹೇಳಿದ್ರೆ ನಂಗೆ ಆಗ್ತಾ ಇಲ್ಲ. ಎಲ್ಲ ಯಾವುದಕ್ಕೂ ಇಲ್ಲ ಇಲ್ಲೊಂದಿದೆ ನೋಡಿ. ಹಾಂ ಅದಕ್ಕೆ ಹಾಕಿ. ಇದು ಹಾಕೊಂಬಿಟ್ಟು ನೀನು ಅದಕ್ಕೆ ಹಾಕಿದ್ದು. ನಾನು ಕಿತ್ತಾಕಿಲ್ಲ, ಯಾರೋ ಕಿತ್ತಾಕ್ತಾರ. ನಾನೇ ಹೇಳಿದ್ದು ಅದೇನು. ಇವ್ರು ಯಾವಾಗ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಹಾಕಕ್ಕೆ ಹೋದ್ಲು ಅವರೇ ಹಾಕ್ಬೇಕಿತ್ತು. ಆ ಥರ ಕೆಲಸ ಎಲ್ಲ ಮಾಡಲ್ಲ, ಅದಕ್ಕೆ ನಾನು ನಿನ್ನ ಕರೆದಿದ್ದು. ಅದೇನೋ ಗಂಡು ಮಕ್ಳ ಕೈ ರಫ್ ಆಗಿರುತ್ತಂತಲ್ಲ, ಅದಕ್ಕೆ ಕರೆಯೋದು. ನನ್ನ ಕೈ ರಫ್ ಕೆಲಸ ಮಾಡಿ ಮನೆಗೆ ಹೋಗಿ ಹಾಕ್ಸ್ಕೊ. ಸೇಫ್ ಆಗಿ ಬಿಟ್ಟು ಸೇಫ್. ಸೊ ಗೈಸ್ ಮಿಷನ್ ಫೇಲ್ಡ್, ಆಪರೇಷನ್ ಅನ್ಸಕ್ಸಸ್ಫುಲ್. ಆಪರೇಷನ್ ಸಕ್ಸಸ್ಫುಲ್ ಇಟ್ಕೊಂಡು ಏನು ಮಾಡ್ತೀಯಾ? ಗೋ ವಿಲ್ ಗೋ ನಿದ್ದೆ ಇಲ್ಲ. ನೀವು ವ್ಲಾಗ್ ಮಾಡು 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 ಅಂತ ಸಾಯ್ತಾವನೆ. ಬಟ್ ಅದು ನನಗೂ ವ್ಲಾಗ್ ಮಾಡೋಕ್ಕೆ ಇಷ್ಟ. ಈ ಥರ ಅಲ್ಲ ಹಿಂಗೆ ಹೇಳಿದ್ರೆ ಹೆಂಗೆ. ಫಸ್ಟ್ ಸೆಮ್ ಆಯಿತು, ಸೆಕೆಂಡ್ ಸೆಮ್ ಆಯಿತು, ಸೊ ಫಸ್ಟ್ ಇಯರ್ ಆಯಿತು. ನಾವಿನ್ನು ಸಿಗೋದು ನೆಕ್ಸ್ಟು ಥರ್ಡ್ ಸೆವೆನ್ ಅಂತ ಅನ್ಕೋಬೇಡಿ. ನಾವು ನಾಳಿದ್ದಲ್ಲೇ ಸಿಗ್ತೀವಿ. ಆ್ಯಂಡ್ ನಾವೆಲ್ಲಿ ನೆಕ್ಸ್ಟ್ ಭೇಟಿ ದ ಡೆವಿಲ್ ಮೂವಿಲಿ ಯಾವಾಗ ಮೂವಿ 11th ಅಂದರೆ ಥರ್ಸ್ಡೇ. ಗೋಯಿಂಗ್ ಥರ್ಸ್ಡೇ 1:15 ವೇಟ್ ಫಾರ್ ನೆಕ್ಸ್ಟ್ ವ್ಲಾಗ್. ಇಂಪಾರ್ಟೆಂಟ್ ವ್ಲಾಗು, ವೆಯ್ಟ್ ಮಾಡಲೇಬೇಕು ನೀವು. ಬಟ್ ಇವಳೇನಾದರೂ ವ್ಲಾಗ್ ಮಾಡ್ಕೊಂಡು ಮೂವಿ ನೋಡ್ತೀರಾ ಬಿಟ್ಟರೆ ಮಾತ್ರ ಮಗಳೇ. ಒಂದೊಂದು ಸೀನು ಇಂಪಾರ್ಟೆಂಟ್ ನನಗೆ. ನಾವು ಪೈರಸಿ ಮಾಡಲ್ಲ, ಹೇಳಿ ಕೇಳಿ ಡಿ ಬಾಸ್ ಮೂವಿ ಫಸ್ಟ್ ಶೋ ಅಂತೂ ಪೈರಸಿ ಮಾಡಲ್ಲ. ಸೊ ಮೂವಿ ಎಲ್ಲ ನೋಡ್ಕೊಂಡು ಆಮೇಲೆ ಓಕೆ. ಯಾರು ಬ್ಲಾಗ್ ನೋಡ್ತಾ ಇದ್ರೆ ಹೋಗಿ ಫಸ್ಟ್ ಟಿಕೆಟ್ ಬುಕ್ ಮಾಡಿ ಮೂವಿ ನೋಡ್ಕೊಂಡ್ಬನ್ನಿ. ಹೌದು, ಆಲ್ರೆಡಿ ಡೆವಿಲ್ ಮೂವಿ ಟಿಕೆಟ್ಸ್ನ ಬಿಟ್ಟಿದ್ದಾರೆ. ದಯವಿಟ್ಟು ಪ್ಲೀಸ್ ಹೋಗ್ಬೇಕು, ಬೇಗ ಬುಕ್ ಮಾಡ್ಕೊಳ್ಳಿ. ಯಾರು ಬುಕ್ ಮಾಡ್ಕೊಳ್ಳಿ, ಆಲ್ರೆಡಿ ಟು ಲೇಟ್. ನಾವಂತೂ ಬುಕ್ ಮಾಡಲಾಗಿದೆ. ಅವ್ರ ಬಾಸ್ ಒಳಗಡೆ ಸೆಲೆಬ್ರಿಟೀಸ್ ಪ್ರಮೋಷನ್ ಮಾಡ್ತಿದ್ದಾರೆ. ಹೌದು, ನಾವು ನಮ್ಮ ಬಾಸ್ ಪ್ರಮೋಷನ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೌದು, ನಮ್ಮ ಬಾಸ್ ಪ್ರಮೋಷನ್ ಬೇಕಿಲ್ಲ, ಅವ್ರ ಹೆಸರೇ ಪ್ರಮೋಷನ್. ಅವ್ರ ಮೂವಿನೇ ಆ್ಯಕ್ಷನ್. ನನಗೆ ಸದ್ಯಕ್ಕೆ ರೈಮಿಂಗ್ ಬರ್ತಾ ಇಲ್ಲ. ದಯವಿಟ್ಟು ಥಿಯೇಟರ್ ಹೋಗಿ ಮೂವಿ ನೋಡಿ, ಪೈರಸಿ ಮಾಡಬೇಡಿ. ಹೌದು, ಸೀನ್ಸ್ ಎಲ್ಲೂ ಬಿಟ್ಕೊಡ್ಬೇಡಿ. ನಮ್ಮ ಬಾಸ್ ಮೂವಿದು ನಾವೇ ಬಿಟ್ಕೊಡಲ್ಲ. ನಾವು ಹೋದ್ರೂ ರೀಲ್ಸ್ ಮಾಡಿದ್ರೆ ನಾವು ಸೀನ್ಸ್ ಎಲ್ಲೂ ಹಾಕಲ್ಲ. ಬರೀ ನಮ್ಮ ಮಕ್ಕಳು ಕಾಣಿಸ್ಕೊಂತೀವಿ. ಹಾಂ, ಯಾಕೆಂದರೆ ನಾವೇ ಹಾಕ್ಬಿಟ್ಟು ನೀವೆಲ್ಲ ರೀಲ್ಸ್ ಎಲ್ಲ ನೋಡ್ಬಿಡ್ತೀರಾ ಥಿಯೇಟರ್ಗೆ. ಸೊ ಪ್ಲೀಸ್ ಗೋ ವಾಚ್ ಮೂವೀಸ್ ಇನ್ ಥಿಯೇಟರ್. ಎಕ್ಸಾಕ್ಟ್ಲಿ, ಸಪೋರ್ಟ್ ಕನ್ನಡ ಮೂವೀಸ್. ಆ್ಯಂಡ್ ಟ್ರೇಲರ್ ಅಂತೂ ಮಸ್ತಾಗಿ ಬಂದಿದೆ. ಸಕಲ ಬಂದಿದೆ. ಆ್ಯಂಡ್ ಈ ಲುಕ್ಕಲ್ಲಿ ದರ್ಶನ್ ಇಸ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಐ ಥಿಂಕ್ ಚಿಂಗಾರಿ ಆದಮೇಲೆ ಇಷ್ಟೊಂದು ಹೆಂಗ ಕನ್ಫ್ಯೂಸ್ ಇದೆ. ಚಿಂಗಾರಿ ಇದ್ದಲ್ಲಿ ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ಆದಮೇಲೆ ಇದರಲ್ಲೇ ಚೆನ್ನಾಗಿದೆ ತಾನೇ ಬ್ರೋ? With that we are going to end D-Boss promotion because ಜಾಸ್ತಿ ಪ್ರಮೋಷನ್ ಅವಶ್ಯಕತೆ ಇಲ್ಲ ನಮ್ಮ ಬಾಸ್ಗೆ. ಆ್ಯಂಡ್ ಮತ್ತೆ ಸಿಗುವ, ಬಾಯ್. Guys, look at my tattoo. ನಾನು ನೋಡಿ ಡಾಲರ್ ಟ್ಯಾಟೂ ಇಲ್ಲ, ಡಾಲರ್ ನೋಡಿ. Bye. Don't forget to subscribe the channel 2 of us 01. Okay, bye.